ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದ್ದೇವೆ ಅಂದರೆ ಒ ಎಮ್ ಆರ್ ಶೀಟ್ಗಳನ್ನು ತುಂಬೋದು ಹೇಗೆ ಅಂದರೆ ಮುರಾರ್ಜಿ ಪರೀಕ್ಷೆಗೆ ಒ ಎಮ್ ಆರ್ ಶೀಟ್ಗಳನ್ನು ಹೇಗೆ ತುಂಬೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಬೆಲ್ಲೈಕನ್ನ ಒತ್ತಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮುರಾರ್ಜಿ ಪರೀಕ್ಷೆಗೆ ನಾವೆಲ್ಲ ತಯಾರಿ ನಡೆಸಿರ್ತೀವಿ, ಆದರೆ ಒ ಎಮ್ ಆರ್ ಶೀಟ್ಗಳಲ್ಲಿ ನಾವು ಯಾವ ತಪ್ಪುಗಳನ್ನು ಮಾಡಬಾರ್ದು ಮತ್ತು ಯಾವುಗಳನ್ನು ಪಾಲನೆ ಮಾಡಬೇಕಾಗತ್ತೆ ಮತ್ತು ಯಾವ ಪೆನ್ನನ್ನು ಒಯ್ಯಬೇಕು ಮತ್ತು ಶೀಟನ್ನು ನಾವು ಯಾವ ಥರ ಇಟ್ಕೋಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ವಲ್ಪ ಕೂಡ ಕನ್ಫ್ಯೂಷನ್ ಇದ್ದರೂ ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು. ಮತ್ತು ನಾವು ಏನೆಲ್ಲ ರೂಲ್ಸ್ ಇರುತ್ತೆ, ಯಾವ ಥರ ನಮ್ಮದು ಒ ಎಮ್ ಆರ್ ಶೀಟ್ಗಳು ಕರೆಕ್ಷನ್ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಹೋಗಿ, ಕಂಪ್ಲೀಟಾಗಿ ನಿಮಗೆ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾದರೆ ಮೊದಲಿಗೆ ಗೊತ್ತಿರಬೇಕಾದ ಮಾಹಿತಿ ಯಾವುದು ಅಂದರೆ, ಇದು ಬಹಳಷ್ಟು ಪಾಲಕರಿಗೂ ಕೂಡ ಮತ್ತು ಮಕ್ಕಳಿಗೆ ಈ ಶೀಟ್ ಬಗ್ಗೆ ನಿಖರವಾದಂಥ ಮಾಹಿತಿ ಇರೋದಿಲ್ಲ. ಏನಪ್ಪ ಮಾಹಿತಿ ಅಂದರೆ, ಈ ಒ ಎಮ್ ಆರ್ ಶೀಟ್ಗಳನ್ನು ಯಾವುದೇ ಮನುಷ್ಯರು ಚೆಕ್ ಮಾಡೋದಿಲ್ಲ. ಈ ಒ ಎಮ್ ಆರ್ ಶೀಟ್ಗಳನ್ನು ಕಂಪ್ಯೂಟರ್ ಮುಖಾಂತರ ಕರೆಕ್ಷನ್ ಮಾಡಲಾಗುತ್ತೆ. ಮತ್ತು ಮುರಾರ್ಜಿ ದೇಸಾಯಿ ಅಧಿಕೃತ ಒ ಎಮ್ ಆರ್ ನಿಯಮಗಳು ತುಂಬ ಸರಳವಾಗಿದೆ. ಯಾವುದೇ ಕಾರಣಕ್ಕೂ ಇದನ್ನು ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಕಂಪ್ಲೀಟಾಗಿ ನೋಡಿ. ಯಾಕೆಂದರೆ ನೀವು ಮಕ್ಕಳು ಕಂಪ್ಲೀಟಾಗಿ ಎಲ್ಲನೂ ನೀವು ಸ್ಟಡಿ ಮಾಡಿದ ನಂತರನೂ ಕೂಡ ಎಷ್ಟೋ ಜನರ ಮಕ್ಕಳದು ಸೆಲೆಕ್ಷನ್ ಆಗೋದಿಲ್ಲ. ಯಾಕಪ್ಪ ಅಂದರೆ ಅವ್ರಿಗೆ ಒ ಎಮ್ ಆರ್ ತುಂಬುವಾಗ ಯಾವ ತಪ್ಪುಗಳನ್ನು ಮಾಡಬಾರ್ದು ಅನ್ನೋ ಮಾಹಿತಿ ಕಂಪ್ಲೀಟಾಗಿ ಅವ್ರ ಹತ್ರ ಇರೋದಿಲ್ಲ. ಮತ್ತು ಅವರು ಎಷ್ಟೇ ಚೆನ್ನಾಗಿ ಎಕ್ಸಾಮ್ ಬರೆದು ಬಂದರೂ ಕೂಡ ಅವ್ರ ಪೇಪರ್ನಲ್ಲಿ ಮಾರ್ಕ್ಸ್ ಕಡಿಮೆ ಬರುತ್ತೆ. ಮೊಟ್ಟ ಮೊದಲ ನಮಗೆ ಗೊತ್ತಿರೋಂಥ ಕಟ್ಟುನಿಟ್ಟಿನ ನಿಯಮ ಯಾವುದಪ್ಪ ಅಂದರೆ, ಕೇವಲ ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ಬಳಸಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಜೆಲ್ ಪೆನ್ ಆಗಲಿ, ಇಂಕ್ ಪೆನ್ ಆಗಲಿ ಅಥವಾ ಪೆನ್ಸಿಲ್ಗಳನ್ನು ಬಳಸಬಾರ್ದು. ಏಕೆ ಸರ್ ಅಂತಂದರೆ, ಜೆಲ್ ಪೆನ್ ಆಗಲಿ ಇಂಕ್ ಪೆನ್ನನ್ನು ಬಳಸಿದಾಗ ಪೇಪರ್ ಮೇಲೆ ಯಾವುದಾದ್ರೂ ಒಂದು ಡ್ರಾಪ್ ವಾಟರ್ ಬಿದ್ದರೂ ಕೂಡ ಅದು ಹಾಳಾಗುತ್ತೆ. ಮತ್ತು ಇವುಗಳನ್ನು ಕಂಪ್ಯೂಟರ್ ಸ್ಕ್ಯಾನ್ ಕರೆಕ್ಟಾಗಿ ಮಾಡೋದಿಲ್ಲ. ಆದ ಕಾರಣಕ್ಕೆ ಬ್ಲೂ ಅಥವಾ ಬ್ಲ್ಯಾಕ್ ಪೆನ್ನ ಬಳಸಬೇಕಾಗತ್ತೆ. ಮತ್ತು ಅಂಕಗಳ ಹಂಚಿಕೆ ಯಾವ ಥರ ನಡೆಯುತ್ತೆ ಸರ್ ಅನ್ನೋದಾದರೆ, ಈ ಎಕ್ಸಾಮ್ನಲ್ಲಿ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಅಂದರೆ ಯಾವುದೇ ತಪ್ಪು ಉತ್ತರಕ್ಕೆ ನಿಮ್ಮ ಅಂಕಗಳು ಕಡಿಮೆ ಆಗುವುದಿಲ್ಲ. ಒಂದು ಪ್ರಶ್ನೆಗೆ ಒಂದೇ ಉತ್ತರ ಇರುತ್ತೆ. ಯಾವುದೇ ಕಾರಣಕ್ಕೂ ಒಂದು ಪ್ರಶ್ನೆಗೆ ಎರಡು ಉತ್ತರಗಳನ್ನು ಹಾಕಿದಲ್ಲಿ ಆ ಪ್ರಶ್ನೆನ ಕನ್ಸಿಡರ್ ಮಾಡೋದಿಲ್ಲ. ಗೊತ್ತಾಯ್ತಾ? ಯಾವುದೇ ಕಾರಣಕ್ಕೂ ಒಂದು ಪ್ರಶ್ನೆಗೆ ಒಂದನ್ನು ಮಾತ್ರ ಆನ್ಸರ್ನ ಹಾಕಬೇಕಾಗತ್ತೆ. ಎಲ್ಲಿಯಾದರೂ ಕನ್ಫ್ಯೂಸ್ ಆಗಿ ಎರಡು ಹಾಕಿದರೆ ನಿಮಗೆ ಬರೋದಿಲ್ಲ. ವೃತ್ತವನ್ನು ತುಂಬುವ ಸರಿಯಾದ ವಿಧಾನ ಯಾವುದಪ್ಪ ಅಂದರೆ, ಮೊದಲಿಗೆ ಆನ್ಸರ್ ಯಾವುದು ಅಂತ ಕಂಡುಹಿಡ್ಕೊಂಡ ನಂತರ ಮೊದಲಿಗೆ ಈಗ ಆಪ್ಷನ್ ಬಿ ಇದ್ದರೆ ಬಿನ ಬೌಂಡ್ರಿ ಸುತ್ತಲಿ ಒಂದು ಸರ್ಕಲ್ನ ಹಾಕಬೇಕಾಗತ್ತೆ. ಅದಾದ ನಂತರ ಒಳಗಡೆ ವೃತ್ತನ ಸಂಪೂರ್ಣವಾಗಿ ತುಂಬಬೇಕಾಗತ್ತೆ. ಆದರೆ ವಿಶೇಷವಾಗಿ ಗಮನ ಕೊಟ್ಟು ಯಾವುದೇ ಕಾರಣಕ್ಕೂ ಅರ್ಧಂಬರ್ಧ ತುಂಬಿ ಅಥವಾ ವೃತ್ತವನ್ನು ನೀವು ಕಂಪ್ಲೀಟಾಗಿ ಫಿಲ್ ಮಾಡದೇ ಇದ್ದರೆ ಅದು ಆನ್ಸರ್ ಕನ್ಸಿಡರ್ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಮತ್ತು ಯಾವ ಥರ ತಪ್ಪುಗಳನ್ನು ಮಾಡ್ತಾರೆ ಅಂದರೆ ಮಕ್ಕಳು, ಕೆಲವೊಂದಿಷ್ಟು ಜನ ರೈಟ್ ಮಾರ್ಕ್ ಹಾಕೋದು ಅಥವಾ ಕ್ರಾಸ್ ಮಾರ್ಕ್ ಹಾಕೋದನ್ನು ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ಅರ್ಧ ತುಂಬೋದು ಮಾಡ್ತಾರೆ. ಅತ್ಯಂತ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಎರಡು ಆಯ್ಕೆಗಳನ್ನು ಮಾಡಬಾರ್ದು. ಈ 4 ತಪ್ಪುಗಳನ್ನು ನೀವು ಮಾಡದೇ ಇದ್ದರೆ ನಿಮ್ಮ ಒಂದು ಫಲಿತಾಂಶ ಉತ್ತಮವಾಗಿರುತ್ತೆ. ಇವುಗಳು ತಪ್ಪು ಕ್ರಮಗಳು. ಇವುಗಳನ್ನು ಯಾವುದೇ ಕಾರಣಕ್ಕೂ ನೀವು ನೆನಪಾಗಬಾರದು. ಮತ್ತು ವಿದ್ಯಾರ್ಥಿಗಳ ವಿವರ ಮತ್ತು ರಿಜಿಸ್ಟ್ರೇಷನ್ ಸಂಖ್ಯೆ. ಒ ಎಮ್ ಆರ್ ಮೇಲ್ಗಡೆ ನಿಮಗೆ ಹೆಸರು ಬರೆಯೋ ಆಪ್ಷನ್ ಇರುತ್ತೆ. ಹೆಸರು ಬರೀಲಿಕ್ಕೆ ಮತ್ತು ಸೆಂಟರ್ ಕೋಡ್ ಬರಲಿಕ್ಕೆ ಅಲ್ಲಿ ಕೆಲವೊಂದಿಷ್ಟು ಬ್ಲ್ಯಾಂಕ್ಗಳನ್ನು ಕೊಟ್ಟಿರ್ತಾರೆ. ಮತ್ತು ನಿಮ್ಮ ಕೋಡ್ಗಳಿರುತ್ತೆ, ರಿಜಿಸ್ಟ್ರೇಷನ್ ನಂಬರ್ಗಳು ತುಂಬುವ ಜಾಗಗಳಿರುತ್ತೆ. ಅಲ್ಲಿ ತುಂಬುವಾಗ ನಿಮ್ಮ ಎದುರಿಗಿರೋಂಥ ಹಾಲ್ ಟಿಕೆಟ್ನಲ್ಲಿ ಇರುವ ಹೆಸರು ಮತ್ತು ರಿಜಿಸ್ಟ್ರೇಷನ್ ನಂಬರ್ನ ತುಂಬಬೇಕಾಗತ್ತೆ. ಅಲ್ಲಿ ತುಂಬುವಾಗ ಕೂಡ ಅಲ್ಲಿ ತಳಗಡೆ ನಿಮಗೆ ಬಬಲ್ಗಳಿರುತ್ತೆ. 6 ಅಂತ ಇದ್ದರೆ 6ನ ಅಕ್ಷರದ ತಳಗಡೆ ಬಬಲ್ನ ತುಂಬಬೇಕು. ಇಲ್ಲ ಅಥವಾ ರಿಜಿಸ್ಟ್ರೇಷನ್ ನಂಬರ್ನಲ್ಲಿ ಏನಾದರೂ ನಂಬರ್ಗಳಿರುತ್ತಲ್ಲ, ಆ ನಂಬರ್ ತಳಗಡೆ ಇರೋಂತಹ ಬಬಲ್ಗಳನ್ನು ಮಾತ್ರ ತುಂಬಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಡಬಲ್ ಶೇಡ್ ಮಾಡೋ ಹಾಗಿಲ್ಲ, ಅಂದರೆ 2 ಬಬಲ್ಗೆ ಫಿಲ್ ಮಾಡೋ ಹಾಗಿಲ್ಲ. ಗೊತ್ತಾಯ್ತಾ? ಇವುಗಳನ್ನು ಸರಿಯಾಗಿ ನೀವು ಹಾಲ್ ಟಿಕೆಟ್ನನ್ನು ಗಮನ ಕೊಟ್ಟು ನೋಡಿದ ನಂತರ ನೀವೇನು ಮಾಡಬೇಕು, ಈ ಒ ಎಮ್ ಆರ್ನಲ್ಲಿ ಫಿಲ್ ಮಾಡಬೇಕಾಗತ್ತೆ. ಯಾವುದೇ ಡೌಟ್ ಬಂದರೂ ನೀವು ಪರೀಕ್ಷೆ ಸಮಯದಲ್ಲಿ ನಿಮ್ಮ ಹತ್ತಿರ ಇರೋಂಥ ಶಿಕ್ಷಕರನ್ನು ಕರೆದು ನೀವು ಮಾಹಿತಿಯನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೋದು.
ಮತ್ತು ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಅಂತ ಇರುತ್ತೆ. ಎಲ್ಲ ಪ್ರಶ್ನೆ ಪತ್ರಿಕೆಗಳ ಮೇಲೆ ABCD ಅಥವಾ 1 2 3 4 ಅಂತ ವರ್ಷನ್ ಕೋಡ್ಗಳಿರುತ್ತೆ. ಆ ವರ್ಷನ್ ಕೋಡ್ಗಳನ್ನು ನಿಮ್ಮ OMR ಶೀಟ್ನಲ್ಲಿ ಸರಿಯಾಗಿ ನೀವು ವೀಕ್ಷಿಸಿ ಆದ ನಂತರ ನೀವು ಅದನ್ನ ಫಿಲ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಇಲ್ಲೇನಾದರೂ ನೀವು ಮಿಸ್ ಮಾಡಿಬಿಟ್ರೆ ನಿಮ್ಮ ಪೇಪರ್ ಸರಿಯಾಗಿ ಚೆಕ್ ಆಗಲ್ಲ. ಯಾಕಪ್ಪ ಅಂದರೆ A ಪೇಪರ್ನ ಆನ್ಸರು B ಪೇಪರ್ಗೆ ಆನ್ಸರ್ಗೆ ತುಂಬ ವ್ಯತ್ಯಾಸ ಇರುತ್ತೆ. ಮತ್ತು ಅಧಿಕೃತ OMR ಶೀಟ್ ಎಲ್ಲಿ ಸಿಗುತ್ತೆ ಸರ್ ಅನ್ನೋದಾದರೆ, ನೀವು ಕಾಮೆಂಟ್ ಬಾಕ್ಸ್ನಲ್ಲಿ OMR ಅಂತ ಟೈಪ್ ಮಾಡಿ, ಇಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡಿ ಆಮೇಲೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟ್ರಿಗೆ ಹೋಗಿ ಜೆರಾಕ್ಸ್ನು ಕೂಡ ತಗೋಬೋದು. ಈ OMR ಶೀಟನ್ನು ನಿಮ್ಮ ಹತ್ರ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಮತ್ತು ಪರೀಕ್ಷೆ ದಿನಗಳ ಅಂತಿಮ ಪರಿಶೀಲನೆ ನೀವು ಏನೇನೆಲ್ಲ ನೆನ್ಪಿಟ್ಕೋಬೇಕಂದ್ರೆ, ನಿಮ್ಮ ಹತ್ತಿರ ಕಪ್ಪು ಅಥವಾ ನೀಲಿ ಬಾಲ್ ಪಾಯಿಂಟ್ ಪೆನ್ ಇರಬೇಕು, ವೃತ್ತವನ್ನು ಸಂಪೂರ್ಣವಾಗಿ ತುಂಬಲೇಬೇಕು, ಮತ್ತು ವಿಶೇಷವಾಗಿ ಒಂದು ಪ್ರಶ್ನೆಗೆ ಒಂದೇ ಆಪ್ಷನನ್ನು ಹಾಕಬೇಕಾಗುತ್ತೆ, 2 ಉತ್ತರಗಳನ್ನು ನೀವು ಹಾಕಬಾರ್ದು. ಮತ್ತು ರಿಜಿಸ್ಟ್ರೇಷನ್ ಸಂಖ್ಯೆ, ವರ್ಷನ್ ಕೋಡನ್ನು ಸರಿಯಾಗಿ ನೋಡಿದ ನಂತರ ನೀವು ಆನ್ಸರ್ನಲ್ಲಿ ಅಂದರೆ OMR ಶೀಟ್ನಲ್ಲಿ ಫಿಲ್ ಮಾಡಬೇಕಾಗತ್ತೆ. ಮತ್ತು OMR ಶೀಟ್ ಮೇಲೆ ಬೇರೆ ಯಾವುದೇ ನಿಮ್ಮ ಪೆನ್ನಿನ ಗುರುತುಗಳು ಇರಕೂಡ್ದು. ಯಾವುದಾದ್ರೂ ನೀವು ರೈಟ್ ಮಾಡೋದಾಗಲಿ ಅಥವಾ ಮಿಸ್ ಆಗಿ ಏನಾದರೂ ಕಾಟ್ ಹಾಕೋದಾಗಲಿ ಮಾಡಕೂಡದು. OMR ಮೇಲೆ ಯಾವುದೇ ಗೀಟುಗಳನ್ನು ಹಾಕಬಾರ್ದು. ಈ ವಿಡಿಯೋ ಇಷ್ಟ ಆಗಿರುತ್ತೆ. ಈ ವಿಡಿಯೋನ ನಿಮಗೇನಾದರೂ ಇಷ್ಟ ಆದರೆ ಅಥವಾ ನಿಮಗೇನಾದರೂ ಇದೇ ಥರದ ಮಾಹಿತಿ ಬೇಕಾದಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಯಾರೆಲ್ಲ ಗೊತ್ತಿರದಂಥ ಮಕ್ಕಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.